ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ಸರ್ಕಾರಿ ಪ್ರೌಢಶಾಲೆ ಅಬ್ಬಿಗೆರೆ ಬೆಂಗಳೂರು ಉತ್ತರ ವಲಯದ ವತಿಯಿಂದ ಶಾಲಾ ವಾರ್ಷಿಕೋತ್ಸವವನ್ನು ಆಚರಿಸಲಾಯಿತು. ಮಕ್ಕಳ ಸಾಂಸ್ಕೃತಿಕ ಮತ್ತು ಕಲಾ ಸಂಭ್ರಮ ಹಾಗೂ ಶಾರದಾ ಪೂಜಾ ಕಾರ್ಯಕ್ರಮವನ್ನು ಈ ಕಾರ್ಯಕ್ರಮದಲ್ಲಿ ಏರ್ಪಡಿಸಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಪ್ರಾರ್ಥನೆ, ಸ್ವಾಗತ ನೃತ್ಯ, ಸ್ವಾಗತ ಭಾಷಣ, ವಾರ್ಷಿಕ ವರದಿ ವಾಚನ, ಅತಿಥಿಗಳಿಗೆ ಸನ್ಮಾನ, ಅತಿಥಿಗಳ ಭಾಷಣ, ಅತಿಥಿಗಳಿಂದ ಬಹುಮಾನ ವಿತರಣೆ, ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ, ವಂದನಾರ್ಪಣೆ, ನಿರೂಪಣೆ ಹಾಗೂ ಇನ್ನೂ ಹಲವಾರು ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಶಿಕ್ಷಕರು, ಸಹ ಶಿಕ್ಷಕರು, ಸಿಬ್ಬಂದಿ ವರ್ಗ, ಶಾಲೆಯ ಎಸ್ಡಿಎಂಸಿ ಮತ್ತು ಎಸ್ಬಿಸಿ ಸಮಿತಿಯ ಅಧ್ಯಕ್ಷರು ಹಾಗೂ ಸದಸ್ಯರುಗಳು ಮತ್ತು ವಿದ್ಯಾರ್ಥಿ ವೃಂದ ಭಾಗವಹಿಸಿದ್ರು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಶ್ರೀಯುತ ಎಸ್ ಮುನಿರಾಜುರವರು, ಜನಪ್ರಿಯ ಶಾಸಕರು, ಟಿ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರ ಹಾಗೂ ಮುಖ್ಯ ಅತಿಥಿಗಳಾಗಿ ಶ್ರೀಯುತ ಮರಿಸ್ವಾಮಿಯವರು, ಶ್ರೀಯುತ ಸನ್ಮಾನ್ಯ ಜಿಟಿ ರಾಜಶೇಖರ್ ಅವರು, ಶ್ರೀಯುತ ಜಿ ರಾಜೇಂದ್ರ ಅವರು, ಶ್ರೀಯುತ ನಾಗಭೂಷಣ್ ರವರು, ಶ್ರೀಯುತ ಲೋಹಿತಾಶ್ವರೆಡ್ಡಿ ಅವರು ಮತ್ತು ಶ್ರೀಯುತ ಅಶ್ವಥ್ ನಾರಾಯಣ್ ರವರು ಮತ್ತು ಶ್ರೀಯುತ ನಾಗೇಂದ್ರ ಪ್ರಸಾದ್ ಇನ್ನೂ ಹಲವಾರು ಗಣ್ಯರು ಆಗಮಿಸಿ ಕಾರ್ಯಕ್ರಮಕ್ಕೆ ಮೆರುಗು ನೀಡಿದರು. ವರದಿ ರಾಜು ತಳ್ವಾರ್, ನ್ಯೂಸ್ 26 ಕನ್ನಡ, ಯಲಹಂಕ. ನಾಯಕರಾದಂಥ ಶ್ರೀಯುತ ಎಸ್ ಮುನಿರಾಜಣ್ಣನವರು ಮತ್ತು ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರು ಜ್ಞಾನದ ಕಡೆಗೆ, ಕತ್ತಲೆಯಿಂದ ಬೆಳಕಿನೆಡೆಗೆ ಬರಲಿ ಎಂಬ ಸದುದ್ದೇಶದಿಂದ ಪ್ರತಿ ಸಭೆ ಸಮಾರಂಭಗಳಲ್ಲಿ ದೀಪವನ್ನು ಬೆಳಗುವುದು ವಾಡಿಕೆ. ಯಾಕಂದರೆ ಶ್ರೀಯುತರಿಗೆ ವೇದಿಕೆ ಪರವಾಗಿ ಮತ್ತು ಶಾಲಾ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರ ಮುಖಂಡ ಮಂಜುನಾಥ್ ಅವರು, ಮಹಿಳಾ ಮುಖಂಡರಾದಂಥ ಸುರೇಖರ್ ಅವರು, ಗೌರಿ ಅವರು, ಇನ್ನೂ ಅನೇಕ ಜನ ಮಕ್ಕಳ ಪೋಷಕರು ಕೂಡ ಬಂದಿದ್ದಾರೆ. ಶಾಲೆಯಲ್ಲಿ ಒಂದು ಹಬ್ಬದ ವಾತಾವರಣ ರೀತಿ ಕಾರ್ಯಕ್ರಮ ಆಯೋಜಿಸಿ ಈಗಾಗಲೇ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರು ಮಾತನಾಡಿದ್ದಾರೆ. ಖಾಸಗಿ ಶಾಲೆಗಳಲ್ಲಿ ಪ್ರತಿ ವರ್ಷ ಕಾರ್ಯಕ್ರಮಕ್ಕೆ ಅಂತಲೇ ಹಣ ವಸೂಲಿ ಮಾಡಿ ಕಾರ್ಯಕ್ರಮ ಮಾಡ್ತಾರೆ. ಆದರೆ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಆ ಯೋಗ ಇರಲ್ಲ. ಇವತ್ತು ರಾಜೇಂದ್ರ ಅವರು ತಿಂಡಿ ಮಾಡಿಸ್ಕೊಟ್ರು, ನಾಗಭೂಷಣ್ ಅವರು, ನಾನು ಮತ್ತು ಇನ್ನೂ ಮಂಜಣ್ಣ ಅವರು ಎಲ್ಲರ ಸಹಕಾರದೊಂದಿಗೆ, ವಿನೋದ್ ಅವರ ಸಹಕಾರದೊಂದಿಗೆ ಇವತ್ತು ಕಾರ್ಯಕ್ರಮನ ಆಯೋಜಿಸಿ ಒಂದು ಸುಂದರವಾದಂಥ ಮಕ್ಕಳ ಕಲ್ಚರಲ್ ಆಕ್ಟಿವಿಟೀಸು, ಮಕ್ಕಳ ಏನು ಪ್ರತಿಭೆಗಳ ವೇದಿಕೆ ಮೇಲೆ ಗುರುತಿಸಿ ಅವ್ರಿಗೆ ಸರ್ಟಿಫಿಕೇಟ್ ಕೊಡೋದು ಅಂತ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದಾರೆ. ಶಾಲೆ ಪ್ರಾರಂಭ ಆಗಿ ಸುಮಾರು 35 ವರ್ಷಗಳಾಗಿದೆ. ಸುಮಾರು 650 ಮಕ್ಕಳು ಈ ಶಾಲೆಯಲ್ಲಿ ಕಲಿತಾ ಇದ್ದಾರೆ. ಒಂದು 15 ಜನ ಶಿಕ್ಷಕಿಯರು ಈ ಶಾಲೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ವಾರ್ಷಿಕೋತ್ಸವ ಅಂದಾಗ ಅನೇಕ ಜವಾಬ್ದಾರಿ ಇರುತ್ತೆ. ಶಿಕ್ಷಣ ಇಲಾಖೆ ಅಧಿಕಾರಿಗಳು ಕಾರ್ಯಕ್ರಮಕ್ಕೆ ಕರೆದಿದ್ದಾರೆ. ಕೆಲವರು ಬಂದಿದ್ದಾರೆ, ಇನ್ನೂ ಕೆಲವರು ಬಂದಿಲ್ಲ. ಮಕ್ಕಳು ವಿವಿಧ ವೇಷಭೂಷಣಗಳೊಂದಿಗೆ ತನ್ನ ಪ್ರದರ್ಶನ ನೀಡಲಿಕ್ಕೆ ವೇದಿಕೆ ಮೇಲೆ ತಯಾರಾಗಿ ಕೂತಿದ್ದಾರೆ. ಈಗಾಗಲೇ 2 ಗಂಟೆಯಿಂದ ನಿರಂತರವಾಗಿ ಕಾರ್ಯಕ್ರಮ ನಡೀತಾ ಇದೆ. ಸರ್ಕಾರಿ ಶಾಲೆಯ ಮಕ್ಕಳಿಗೆ ಸರ್ಕಾರದಿಂದ ಅನೇಕ ಸೌಲಭ್ಯಗಳು ಇವತ್ತು ದೊರಕ್ತಾ ಇದೆ. ಯೂನಿಫಾರ್ಮ್ ಇರ್ಬೋದು, ಶೂಸ್ ಇರ್ಬೋದು, ಮಧ್ಯಾಹ್ನದ ಬಿಸಿಯೂಟ ಇರ್ಬೋದು. ದಿವಸ ಇವತ್ತು ನಡೀತಾ ಇದೆ. ಸುಮಾರು 30 ವರ್ಷಗಳಾಯಿತು ಈ ಶಾಲೆ ಪ್ರಾರಂಭವಾಗಿ. 30 ವರ್ಷಕ್ಕೆ ಇವತ್ತು ಬಹಳ ಇತಿಹಾಸದಲ್ಲೇ ನಡೆಯದಂತಹ ಅದ್ದೂರಿಯಾದ ಕಾರ್ಯಕ್ರಮ ನಮ್ಮ ಗೌರ್ಮೆಂಟ್ ಹೈಸ್ಕೂಲ್ನಲ್ಲಿ ನಡೀತಾ ಇದೆ ಅಂತ ಹೇಳಕ್ಕೆ ಬಹಳಷ್ಟು ಸಂತೋಷ ಆಗ್ತಾ ಇದೆ. ಈ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಹಾಜರಾಗಿರುವ ಹಿರಿಯರಾದ ಟಿ ರಾಜಶೇಖರ್ ಅವರೇ, ನಾಗಭೂಷಣ್ ರವರೇ, ನಾಗೇಂದ್ರ ಪ್ರಸಾದ್ ರವರೇ, ಮಂಜುನಾಥ್ ರವರೇ, ನಾರಾಯಣ ಸ್ವಾಮಿ ಅವರೇ ಹಾಗೂ ಇಲ್ಲಿ ಶೈಲಜಾ ಅವರೇ, ಲಕ್ಷ್ಮೀರವರೇ, ಇಲ್ಲಿ ಹಲವಾರು ಗಣ್ಯರು ಭಾಗವಹಿಸಿದ್ದೀರಾ. ಎಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸುತ್ತಾ, ಈ ಕಾರ್ಯಕ್ರಮದಲ್ಲಿ ಆಸೀನರಾಗಿರುವ ಎಲ್ಲ ಪೋಷಕ ಬಂಧುಗಳೇ ಹಾಗೂ ಅಧ್ಯಾಪಕ ವರ್ಗದವರೇ ಹಾಗೂ ವಿದ್ಯಾರ್ಥಿಗಳೇ, ಈ ಒಂದು ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ನಡೀತಾ ಇರೋದು ಬಹಳ ಸಂತೋಷದ ವಿಷಯ. ಈಗಾಗಲೇ ತಡ ಆಗಿರ್ಬೋದು, ನಿಮಗೆ ತಡ ಆದ್ರೂ ಏನು ತೊಂದರೆ ಇಲ್ಲ. ನಿಮಗೆ
ನನಗೆ ಗೊತ್ತಿರೋ ಹಾಗೇನೆ ಇವಾಗಲೇ ನಿಮಗೆ 3 ಸಾರಿ ತಿಂಡಿ ಎಲ್ಲ ಕೊಟ್ಟಿದ್ದಾರೆ ಅಂತ ನಾನು ಅನ್ಕೊಂತೀನಿ. ಅದಕ್ಕೇನು ತೊಂದರೆ ಆಗಿಲ್ಲ, ಯಾರಿಗೂ ಬೇಜಾರಾಗಿಲ್ಲ. ಹಾಗಾಗಿ ನೀವು ಸಮಾಧಾನವಾಗಿ ಕಾರ್ಯಕ್ರಮ ನೋಡಬೇಕು. ಇನ್ನು ನಿಮ್ಮ ಸ್ನೇಹಿತರು ಬೇಕಾದಷ್ಟು ಜನ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಆ ಕಾರ್ಯಕ್ರಮಗಳಿಗೆಲ್ಲ ನೀವೆಲ್ಲ ಪ್ರೋತ್ಸಾಹ ನೀಡಬೇಕು ಅಂತ ಹೇಳ್ತಾ, ಈ ಶಾಲೆ 1994ರಲ್ಲಿ ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ News 26 ಕನ್ನಡ. ನಾವು ನಿಮ್ಮೊಂದಿಗೆ.